ಮಕ್ಕಳೇ, ಇಂದಿನ ತರಗತಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಪ್ರಾಣಿ ಪರಿಚಯ ಈ ಪಾಠದ ಬಗ್ಗೆ ತಿಳ್ಕೊಂಡಿದ್ದೇವೆ, ಹೌದಲ್ವಾ? ಸ್ವಲ್ಪ ಮಟ್ಟಿಗೆ ತಿಳಿದ ಆಗಿದೆ. ಏನೆಲ್ಲ ವಿಷಯವನ್ನು ತಿಳ್ಕೊಂಡಿದ್ದೇವೆ? ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಎಲ್ಲ ನಾವು ಚಿತ್ರವನ್ನು ನೋಡಿದ್ದೇವೆ. ಆಮೇಲೆ ಪಕ್ಷಿಗಳನ್ನು ನಾವು ಯಾವ ರೀತಿ ನೋಡಿಕೊಳ್ಬೇಕಂದ್ರೆ, ನಮ್ಮ ಸುತ್ತಮುತ್ತ ನಾವು ಮರಗಿಡಗಳನ್ನೆಲ್ಲ ಬೆಳೆಸಬೇಕು. ಅಲ್ಲಿ ಆ ಪಕ್ಷಿಗಳಿಗೆ ನಾವು ಆಸರೆಯನ್ನು ನೀಡಬೇಕಂದ್ರೆ ಅವುಗಳಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನೆಲ್ಲ ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು ಚಿಕ್ಕ ಚಟುವಟಿಕೆಯನ್ನು ನಾನು ನೀಡಿದ್ದೆ ಅಲ್ವಾ? ಈಗ ಮೊದಲನೇ ಪುಟದಲ್ಲಿದ್ದದೇನೋ, ನಿನ್ನ ಊರಿನಲ್ಲಿ ಕಂಡುಬರುವ ಇತರ ಪ್ರಾಣಿ ಪಕ್ಷಿಗಳನ್ನು ಹೆಸರನ್ನು ಹೇಳಲಿಕ್ಕಿದ್ದದಲ್ವಾ? ನೀವು ಹೇಳಿದ್ದೀರಲ್ವ ನಿಮ್ಮ ಅಪ್ಪ ಅಮ್ಮನಲ್ಲಿ? ಸರಿ ಮಕ್ಕಳೇ, ಇನ್ನು ಎರಡನೇ ಪುಟದಲ್ಲಿರುವಂಥ ವಿಷಯ, ನೀನು ನೋಡಿದ ಕೆಲವು ಹಕ್ಕಿಗಳ ಹೆಸರನ್ನು ಇಲ್ಲಿ ಬರೆ ಅಂತೇಳಿ. ನಾನು ನಿಮಗೆ ಗೃಹಪಾಠದಲ್ಲಿ ನೀವು ನೋಡಿರುವಂತಹ ಕೆಲವು ಹಕ್ಕಿಗಳ ಹೆಸರುಗಳನ್ನು ಬರೀಲಿಕ್ಕೆ ಹೇಳಿದ್ದೆ, ಬರೆದಿದ್ದೀರಲ್ವಾ? ಸರಿ, ಉತ್ತಲೇಖನವನ್ನು ಕೊಡಲಿಕ್ಕೆ ಹೇಳಿದ್ದೆ. ಈ ಕೆಲಸವನ್ನು ಮಾಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ ಮಕ್ಕಳೇ. ಇನ್ನು ಪಕ್ಷಿಗಳೆಂದರೆ ಏನು ಅಂತೇಳುವಂಥದ್ದಿದ್ದದ್ದು ಅಲ್ವಾ? ಏನು ಪಕ್ಷಿಗಳು ಅಂತೇಳಿದರೆ, ಕೊಕ್ಕು ಮತ್ತು ರೆಕ್ಕೆಗಳಿರುವ ಪ್ರಾಣಿಗಳೇ ಪಕ್ಷಿಗಳು ಅಲ್ವಾ? ಹಾಗೆ ನಮ್ಮ ಸುತ್ತಮುತ್ತ ನಾವು ಪಕ್ಷಿಗಳಿಗೆ ಯಾವ ರೀತಿ ಹೇಗೆ ಆಹಾರ ಕ್ರಮಗಳನ್ನೆಲ್ಲ ಕೈಗೊಳ್ಬೋದು ಅಂತೇಳುವಂಥದ್ದು ಇತ್ತಲ್ವಾ? ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡುವಂಥದ್ದು ಅಂತೇಳಿ, ಹೌದಾ? ಒಂದು ಚಟುವಟಿಕೆಯನ್ನು ಅಲ್ವಾ? ಏನು ಮಾಡಬೇಕು ಅಂತೇಳಿದ್ದೆ? ಪಕ್ಷಿಗಳಿಗೆ ಕಾಳುಗಳನ್ನು ಹಾಕಲಿಕ್ಕೆ, ಆಮೇಲೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಗಿಡ ಮರಗಳಿದ್ದರೆ ಅಲ್ಲಿ ಗೆರಟೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ತೂಗಿ ಹಾಕಿ ಅಂತೆಲ್ಲ ಹೇಳಿದ್ದೇನೆ, ಹೌದಲ್ವಾ? ಈಗ ಸ್ವಲ್ಪ ದಿನದಿಂದ ಮಳೆ ಕಡಿಮೆಯಾಗಿದೆ ಅಲ್ವಾ? ಈಗ ಪಕ್ಷಿಗಳಿಗೆ ನೀರಿನ ಅಗತ್ಯ ಇರ್ತದೆ. ಆದ ಕಾರಣ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿದರೆ ಪಕ್ಷಿಗಳು ಕೂಡ ತುಂಬ ಖುಷಿಪಡ್ತವೆ. ಸರಿ ಮಕ್ಕಳೇ, ಈಗ ನಾನು ಪುಟ ಸಂಖ್ಯೆ 3ಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ನಾವು ಕೀಟಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು. ಇಂದಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳುವಂಥ ಅಂಶ ಕೀಟಗಳ ಬಗ್ಗೆ. ಕೀಟಗಳಂದರೆ ಏನು, ಅವುಗಳು ಹೇಗಿರ್ತವೆ ಅಂತೇಳಿ. ಕೀಟಗಳು ಅಂತೇಳಿದರೆ ಈ ಪ್ರಾಣಿಗಳ ದೇಹ ತುಂಬ ಚಿಕ್ಕದಾಗಿರುತ್ತದೆ. ಈಗ ಸಾಕು ಪ್ರಾಣಿಗಳಾದರೆ ನಾವು ಸ್ವಲ್ಪ ಗಮನಿಸ್ತೇವೆ, ಹೇಗಿರ್ತದೆ ದನ ಅಂತೇಳುವಾಗ ಅದು ಈ ರೀತಿ ಇರ್ತದೆ, ಸ್ವಲ್ಪ ದೊಡ್ಡ ಗಾತ್ರ. ಇರುವೆ ಅಂತೇಳುವಾಗ ನಮಗೆ ಆ ಚಿತ್ರ ಕಣ್ಣ ಮುಂದೆ ಬರ್ತದೆ, ಹೇಗಿರ್ತದೆ ಅಂತೇಳಿ. ಮಂಗ, ಮೀನು, ಈ ರೀತಿ ನಾವು ಒಂದೊಂದು ಪ್ರಾಣಿಯ ಹೆಸರು ಹೇಳಿದ ತಕ್ಷಣ ಆ ಪ್ರಾಣಿಗಳ ದೇಹ ಪ್ರಕೃತಿ ಅದು ಯಾವ ರೀತಿ ಇದೆ, ಅದು ಹೇಗೆ ಚಲಿಸ್ತದೆ ಅಂತೇಳುವಂಥದ್ದೆಲ್ಲ ನಮ್ಮ ತಲೆಯಲ್ಲಿ ಏನಾಗ್ತದೆ, ಮೂಡ್ತದೆ, ಹೌದಲ್ವಾ? ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಈಗ ನಾನು ಕೆಲವೊಂದು ಪ್ರಾಣಿಗಳ ಹೆಸರನ್ನು ಹೇಳ್ತೇನೆ, ಆವಾಗ ನೀವು ಆ ಪ್ರಾಣಿಯನ್ನು ನಿಮ್ಮ ಕಣ್ಣ ಮುಂದೆ ಚಿತ್ರವನ್ನು ತಂದು ನಿಲ್ಲಿಸಬೇಕು, ಸರಿನಾ? ಆನೆ, ಹೌದಾ? ಉದ್ದ ಸೊಂಡಿಲಿರ್ತದೆ, ಸಣ್ಣ ಕಣ್ಣು, ದಪ್ಪನೆಯ ಕಾಲು ಅಲ್ವಾ? ಅಗಾಲವಾದ ಕಿವಿ, ಹೌದಲ್ವಾ? ಸರಿ. ಮೀನು, ಅದು ಎಲ್ಲಿ ನೀರಿನಲ್ಲಿ ಈಜುತ್ತದೆ ಅಲ್ವಾ? ಸರಿ. ನಾಯಿ, ಚಿತ್ರ ಮೂಡ್ತಾ ಉಂಟಲ್ಲ ನಿಮಗೆ? ಬೆಕ್ಕು, ಮಂಗ, ಜಿರಳೆ, ಸೊಳ್ಳೆ. ಚಿತ್ರವನ್ನು ನೆನಪಿಗೆ ತನ್ನಿ, ನಾನು ನಿಮಗೆ ತೋರಿಸ್ತಾ ಇದ್ದೆ ಅಲ್ವಾ? ಆ ಚಿತ್ರವನ್ನು ಕಣ್ಣು ಮುಚ್ಚಿಕೊಂಡು ಆ ಸೊಳ್ಳೆ ಅಂತ ಹೇಳುವಾಗ ಆ ಚಿತ್ರವನ್ನು ನೀವು ಗ್ರಹಿಸಬೇಕು, ಹೌದಾ? ನೊಣ. ಸರಿ, ಈಗ ನಾನು ಕೀಟಗಳು ಅಂದರೆ ಏನು ಅಂತೇಳುವಂಥದ್ರ ಬಗ್ಗೆ ಸ್ವಲ್ಪ ನಾನು ನಿಮಗೆ ವಿವರಣೆಯನ್ನು ಕೊಡ್ತೇನೆ ಮಕ್ಕಳೇ. ಕೀಟ ಅಂತ ಹೇಳಿದರೆ ಈ ಪ್ರಾಣಿಗಳು ಹೇಗಿರ್ತದೆ, ದೇಹ ಸ್ವಲ್ಪ ಚಿಕ್ಕದಾಗಿರ್ತದೆ, ಆಮೇಲೆ ಅದಕ್ಕೆ 6 ಕಾಲುಗಳನ್ನದು ಹೊಂದಿರ್ತದೆ. ಎಷ್ಟು ಕಾಲುಗಳು? 6 ಕಾಲುಗಳನ್ನು ಹೊಂದಿದೆ. ಅದೇ ರೀತಿ ಅದಕ್ಕೆ ಇನ್ನೊಂದು ವಿಶೇಷ ಅಂತೇಳಿದರೆ, ಒಂದು ಜೊತೆ ಅಂತೇಳಿದರೆ ಅಲ್ಲಿ 2 ಇರ್ತದೆ, ಹೌದಾ? ಒಂದು ಜೊತೆ ಕುಡಿ ಮೀಸೆಗಳೂ ಇವೆ. ಅಂತಹ ಪ್ರಾಣಿಗಳು ಯಾವುದೆಲ್ಲ ಅಂಥೇಳಿದರೆ, ಇರುವೆ, ಸೊಳ್ಳೆ, ಜಿರಳೆ, ಇವುಗಳನ್ನು ನಾವು ಕೀಟಗಳು ಅಂತೇಳಿ ಕರಿಬೋದು ಮಕ್ಕಳೇ. ಈಗ ನಾನು ನಿಮಗೆ ಕೆಲವು ಚಿತ್ರಗಳನ್ನು ತೋರಿಸ್ತಾ ಹೋಗ್ತೇನೆ, ನೀವು ಅವುಗಳನ್ನು ಏನು ಮಾಡಬೇಕು, ಸರಿಯಾಗಿ ಗಮನಿಸಬೇಕು. ಆಮೇಲೆ ನೀವು ಅವುಗಳ ಹೆಸರುಗಳನ್ನು ನೀವು ನಿಮ್ಮ ಗೃಹಪಾಠದಲ್ಲಿ ಬರೆಯಿರಿ. ಆಮೇಲೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ನಿಮಗೆ ವಾಟ್ಸಪ್ ಮಾಡ್ತೇನೆ.
ಅದನ್ನು ನೀವು ನೋಟ್ಸಿನಲ್ಲಿ ಬರಿಬೇಕಾಗ್ತದೆ. ಈಗ ನಾನು ತೋರಿಸುವಂಥ ಚಿತ್ರಗಳನ್ನು ನೀವು ಗಮನವಿಟ್ಟು ನೋಡಿ ಆಮೇಲೆ ಗೃಹಪಾಠದಲ್ಲಿ ಬರ್ಕೊಳ್ಬೇಕು ಮಕ್ಕಳೇ. ನೋಡಿ, ಇದು ಯಾವ ಪ್ರಾಣಿ ಈಗ ಹಾಗಾದರೆ? ಕೀಟಗಳ ಜಾತಿಗೆ ಸೇರಿರುವಂಥ ಒಂದು ಪ್ರಾಣಿಯಾಗಿದೆ. ಯಾವುದು? ಇರುವೆ. ಎಷ್ಟು ಕಾಲುಗಳನ್ನು ಹೊಂದಿದೆ? ಹೇಳಿದ್ದೇನೆ, ಎಷ್ಟು ಕಾಲುಗಳು? ನೋಡಿ, 6 ಕಾಲುಗಳು. ಹೌದಾ? ಮತ್ತು ಒಂದು ಜೊತೆ ಏನಿದೆ? ಮೀಸೆಗಳಿದೆ. ಕುಡಿ ಮೀಸೆಗಳು. ಏನು? ಕುಡಿ ಮೀಸೆಗಳು. ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಜಿರಳೆಯದ್ದು, ಸೊಳ್ಳೆಯದ್ದು, ಮಿಡತೆಯದ್ದು ಅಲ್ವಾ? ಸರಿ, ಗಾತ್ರದಲ್ಲಿ ಹೇಗಿದೆ? ಚಿಕ್ಕದಾಗಿದೆ. ಸರಿ, ಈಗ ನೋಡಿ, ಇರುವೆ ಇದು ಕೂಡ ಒಂದು ರೀತಿಯ ಕೀಟ. ಈಗ ನೀವು ಇದನ್ನು ಗಮನಿಸಬೇಕು. ನಿಮ್ಮ ಪರಿಸರದ ಸುತ್ತಮುತ್ತ ನೀವು ಇವುಗಳನ್ನೆಲ್ಲ, ಈ ಕೀಟಗಳನ್ನು ನೀವು ಗಮನಿಸಬೇಕು. ಇವುಗಳೆಲ್ಲ ನಿಮ್ಮ ಸುತ್ತಮುತ್ತ ಕಾಣಸಿಗುವಂಥ ಕೀಟಗಳೇ ಆಗಿರದೆ. ನೋಡಿ, ಇರುವೆಗಳು. ಈಗ ಇದರ ಮೀಸೆಗಳಲ್ಲಿ ನಿಮಗೆ ಗಮನಿಸಲಿಕ್ಕೆ ಸಾಧ್ಯ ಉಂಟಲ್ವಾ? ಕಾಲುಗಳನ್ನು ಗಮನಿಸ್ಬೋದು ಅಲ್ವಾ? ಸರಿ ಮಕ್ಕಳೇ, ಇನ್ನು ನೊಣ. ಹೌದಾ? ನೀವು ಇದರ ಹತ್ತಿರ ಗಮನಿಸಲಿಕ್ಕೆ ಬಂದು ಕೂತ್ರದಲ್ಲಿ ಕೂತ್ಕೊಳ್ತದಾ? ಇಲ್ಲ, ಹಾರಿ ಹೋಗ್ತದೆ. ಈ ಪ್ರಾಣಿಗಳು ಏನು ಅಂತ ಹೇಳಿದರೆ, ಇವುಗಳು ವಾಸನೆಯ ಮೂಲಕ ಮನುಷ್ಯರನ್ನು ಗುರುತಿಸ್ತದೆ. ಯಾವುದರ ಮೂಲಕ? ವಾಸನೆಯ ಮೂಲಕ. ನೀವು ಬಂದ ತಕ್ಷಣವೇ ಅದೇನಾಗ್ತದೆ? ಹತ್ತಿರಕ್ಕೆ, ಸಮೀಪಕ್ಕೆ ಬಂದ ತಕ್ಷಣ ಅದು ಹಾರಿ ಹೋಗ್ತದೆ. ಹೌದಾ? ನೀವು ಎಚ್ಚರ ಇರುವಾಗ ನಿಮ್ಮ ಮೇಲೆ ಬಂದು ಕೂತ್ಕೊಳ್ಳೋದಿಲ್ಲ. ನೀವು ನಿದ್ದೆ ಮಾಡಿರುವಂಥ ಸಮಯದಲ್ಲಿ ಏನು ಮಾಡ್ತದೆ? ನಿಮಗೆ ಬಂದು ತೊಂದರೆಯನ್ನು ಕೊಡ್ತದೆ. ಹೌದಲ್ವಾ? ಏನು ಮಾಡ್ತದೆ? ನಿದ್ದೆ ಮಾಡಿದ ತಕ್ಷಣ ಕೈ ಮೇಲೆ ಆಗಿರ್ಬೋದು, ಕಾಲಿನ ಮೇಲೆ, ಮುಖದ ಮೇಲೆ ಬಂದು ಕೂತ್ಕೊಳ್ತದೆ. ನೀವು ಎದ್ದ ತಕ್ಷಣ, ಕಣ್ಣು ಬಿಟ್ಟ ತಕ್ಷಣ ಅಥವಾ ಕೈಯನ್ನು ಎತ್ತಿದ ತಕ್ಷಣ ಅದು ಹೊಡಿಲಿಕ್ಕೆ ಅಂತೇಳಿ ನೀವು ಕೈಯನ್ನು ಮೇಲೆತ್ತಿದ ತಕ್ಷಣ ಅಲ್ಲಿ ಏನಾಗ್ತದೆ? ಅದು ಹಾರಿ ಹೋಗ್ತದೆ. ಆದ ಕಾರಣ ಈ ಪ್ರಾಣಿಗಳು ವಾಸನೆಯ ಮೂಲಕ ಏನು ಮನುಷ್ಯರನ್ನು, ಬೇರೆ ಪ್ರಾಣಿಗಳನ್ನಾಗಿರ್ಬೋದು, ಅವುಗಳು ಗುರುತಿಸುವಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂಥದ್ದು. ಇನ್ನು ಇದ್ಯಾವುದು? ಸೊಳ್ಳೆ. ಬರ್ಕೊಂಡ್ರಲ್ಲ ಮಕ್ಕಳೇ? ಈಗ ಎಷ್ಟಾಯಿತು? ಕೀಟಗಳನ್ನು ನಾನು ತೋರಿಸಿದ್ದು 3 ಆಯಿತು. ಇರುವೆ, ನೊಣ, ಸೊಳ್ಳೆ. ಗೃಹಪಾಠದಲ್ಲಿ ಬರ್ಕೊಳ್ತಾ ಇದ್ದೀರಲ್ವಾ? ಸರಿ ಮಕ್ಕಳೇ, ಇನ್ನು ಇದು ದುಂಬಿ. ಇನ್ನು ಸ್ವಲ್ಪ ಸಮಯದಲ್ಲಿ ಇವುಗಳೇನಾಗ್ತದೆ? ಎಲ್ಲ ಕಡೆ ಹರಾಡಿಕೊಂಡು ಬರ್ತದೆ. ಹೌದಲ್ವಾ? ದುಂಬಿಗಳು. ಇವುಗಳಿಗೆ ಹೂಗಳು ಅಂತೇಳಿದರೆ ತುಂಬ ಇಷ್ಟ. ಹೂಗಳ ಮೇಲೆ ಬಂದು ಕೂತ್ಕೊಳ್ತದೆ. ದುಂಬಿ ಅಂತೇಳಿ ಇದನ್ನು ನಾವು ಕರಿತೇವೆ. ಇದು ಕೂಡ ಕೀಟಗಳ ಜಾತಿಗೆ ಸೇರಿರುವಂತಹ ಒಂದು ಪ್ರಾಣಿಯಾಗಿದೆ. ಇನ್ನಿದು ಚಿಟ್ಟೆ. ಚಿಟ್ಟೆಗಳು ಬಣ್ಣ ಬಣ್ಣದಲ್ಲಿದೆ. ಹೌದಲ್ಲ? ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನಾವು ನಮ್ಮ ಸುತ್ತಲಿನ ಪರಿಸರದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಇನ್ನಿದು ತಿಗಣೆ. ನೋಡಿ, ನೋಡಲಿಕ್ಕೆ ನಿಮಗೆ ಜಿರಳೆಯ ಮರಿಯಾಗಿ ಕಾಣಿಸ್ತದೆ. ಆದರೆ ಇದರ ದೇಹ ಸ್ವಲ್ಪ ಚಪ್ಪಟೆಯಾಗಿರ್ತದೆ. ಆಮೇಲೆ ಚಿಕ್ಕ ಗಾತ್ರದಾಗಿರ್ತದೆ. ಈ ಇರುವೆ ಇದೆಯಲ್ಲ, ಸಣ್ಣನೆಯ ಕೆಂಪಿನ ಇರುವೆ, ಆ ರೀತಿ ಸಣ್ಣ ಗಾತ್ರದ ಒಂದು ಕೀಟ ಆಗಿದೆ. ಇದನ್ನು ತಿಗಣೆ ಅಂತ ಹೇಳ್ತೇವೆ. ಇದು ರಕ್ತವನ್ನು ಹೀರುವಂತಹ ಒಂದು ಪ್ರಾಣಿಯಾಗಿದೆ. ನೋಡಿ, ಇದು ತಿಗಣೆ. ಇದೇನು ಮಾಡ್ತದೆ? ಮನುಷ್ಯನ ರಕ್ತವನ್ನು ಹೀರಿದ ತಕ್ಷಣ ಚಪ್ಪಟೆಯಾಗಿರುವಂತಹ ಭಾಗ ಏನಾಗ್ತದೆ? ಹೊಟ್ಟೆಯ ಭಾಗ ಉಬ್ಬಿಕೊಳ್ತದೆ, ಸ್ವಲ್ಪ ಉಬ್ಬಿ ಹೋಗ್ತದೆ. ಗಮನಿಸ್ತಾ ಇದ್ದೀರಲ್ಲ? ಇದರ ಕಾಲುಗಳು ನೋಡಿ, ಕಾಣಿಸ್ತಾ ಇದೆಯಲ್ಲ? 6 ಕಾಲುಗಳನ್ನು ಹೊಂದಿದೆ. ಆಮೇಲೆ ಒಂದು ಜೊತೆಯ ಕುಡಿ ಮೀಸೆಯನ್ನು ಹೊಂದಿದೆ. ಯಾವ ಪ್ರಾಣಿ ಇದು? ಯಾವ ಕೀಟ? ತಿಗಣೆ. ನೋಡಿ, ತಿಗಣೆ ಬರೆಯುವುದು ಹೇಗೆ ಅಂತೇಳಿ ಸರಿಯಾಗಿ ಗಮನಿಸಿ ಮಕ್ಕಳೇ. ನಿಮಗೆ ಸುಲಭವಾಗುವ ಸರಳ ಪದಗಳನ್ನು ನಾನು ಕೊಡ್ತಾ ಇದ್ದೇನೆ ಇಲ್ಲಿ ಅಲ್ವಾ? ಇನ್ನು ಜಿರಳೆ. ಇದನ್ನು ಜಿರಳೆ ಅಂತ ಹೇಳ್ತಾರೆ. ಜಿರಳೆ ಅಂತೇಳಿ ಕೂಡ ನಾವು ಕರಿತೇವೆ. ನೋಡಿ, ಜಿರಳೆ. ಇದರಲ್ಲಿ ನೋಡಿ, ನಮಗೆ ಸರಿಯಾಗಿ ಗಮನಿಸ್ಬೋದು. 2 ಏನು ಮೀಸೆಗಳು, ಒಂದು ಜೊತೆಯ ಕುಡಿ ಮೀಸೆ ಮತ್ತು 6 ಕಾಲುಗಳನ್ನಿಲ್ಲಿ ನಮಗೆ ಗಮನಿಸಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಹಾರ್ತದೆ ಅಲ್ವಾ? ಹಾರುವಂಥ ಒಂದು ಕೀಟಗಳ ಜಾತಿಗೆ ಇದು ಸೇರಿರುವಂಥ ದುಂಬಿ, ಚಿಟ್ಟೆ, ಜಿರಳೆ ಇದೆಲ್ಲ ಸ್ವಲ್ಪ ಪ್ರಮಾಣಕ್ಕೆ ಇದು ಹಾರುವಂಥ ಅಭ್ಯಾಸದಲ್ಲಿ ಇದು ನಿರತವಾಗಿದೆ. ನೆಕ್ಸ್ಟ್ ಇನ್ನಿದು ತಲೆ ಕೂದಲಲ್ಲಿದೆ. ಯಾವುದಿದು? ಹೇನು ಅಂತ ಹೇಳ್ತೇವೆ. ಹೌದಲ್ಲ? ನೋಡಿ, ಹೇನುಗಳು ಕೂಡ ಕೀಟಗಳ ಜಾತಿಗೆ ಸೇರಿರುವಂಥ, ಅವುಗಳಿಗೂ ಕೂಡ ಕಾಲುಗಳಿದೆ. ಆಮೇಲೆ ಮೀಸೆಗಳು ನೋಡಿ, ಗಮನಿಸಿಲ್ಲಿ. ಇವುಗಳ ಬೇರೆ ಬೇರೆ ಹಂತ, ಸಣ್ಣದರಿಂದ ದೊಡ್ಡದರವರೆಗಿನ ಹೇನಿನ ಹಂತಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ.
ನೋಡಿ ಮಕ್ಕಳೇ, ನಿಮ್ಮ ತಲೆಯನ್ನು ನೀವು ಚೆನ್ನಾಗಿ ಬಾಚಿಕೊಳ್ಬೇಕು. ಕೆಲವರ ತಲೆಯಲ್ಲಿ ತಲೆ ಕೂದಲಲ್ಲಿ ಹೇನುಗಳಿರ್ತದೆ, ಹೌದಾ? ಪ್ರತಿನಿತ್ಯ ನೀವು ಚೆನ್ನಾಗಿ ಎಣ್ಣೆ ಹಾಕಿ ತಲೆಯನ್ನು ಬಾಚಿದರೆ ಈ ರೀತಿಯ ಕೀಟಗಳು ನಮ್ಮ ತಲೆಯನ್ನು ಹೋಗಿ ಸೇರಿಕೊಳ್ಳುವುದಿಲ್ಲ. ತಲೆ ಕೂದಲಲ್ಲಿ ಇವುಗಳು ವಾಸ ಮಾಡಲಿಕ್ಕೆ ಅವಕಾಶವೇ ಇರುವುದಿಲ್ಲ ಅಲ್ವಾ ಮಕ್ಕಳೇ? ಎಲ್ಲರೂ ಕೂಡ ನಿಮ್ಮ ತಲೆಯನ್ನು ಚೆನ್ನಾಗಿ ಬಾಚಿಕೊಂಡು ಏನು ಮಾಡಬೇಕು, ನೀಟಾಗಿ ಇಟ್ಕೊಳ್ಬೇಕು. ಸರಿ ಅಲ್ವಾ ಮಕ್ಕಳೇ? ನೀವು ಶಾಲೆಗೆ ಬರುವಂಥ ಸಮಯದಲ್ಲಿ ನಾನು ನಿಮ್ಮನ್ನು ಗಮನಿಸ್ತೇನೆ. ಇನ್ನು ಮುಂದಿನದ್ದು ನೋಡಿ, ಏನಿದು? ಮಿಡತೆ. ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ಈ ಮಿಡತೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ನೋಡಿ, ಇದು ಜೇನು ನೊಣ. ಯಾವುದು? ಜೇನು ನೊಣ. ಏನು ಮಾಡ್ತಾ ಉಂಟು ಜೇನು ನೊಣ? ಹೌದು, ಹೂವಿನಲ್ಲಿರುವಂತಹ ಸಿಹಿಯಾದ ವಸ್ತುವನ್ನು ಏನು ಮಾಡ್ತಾ ಉಂಟು? ಹೀರ್ತಾ ಉಂಟು, ಹೌದಾ? ಅಂದರೆ ಕುಡಿತಾ ಉಂಟು ಅಲ್ಲಿರುವಂಥ ಸಿಹಿಯಾದ ಅಂಶವನ್ನು. ಅದನ್ನು ನಾವು ಮಕರಂದ ಅಂತ ಹೇಳ್ತೇವೆ. ಅದನ್ನೇನು ಮಾಡ್ತದೆ? ಅದು ತನ್ನ ಗೂಡಿನಲ್ಲಿ ತಗೊಂಡೋಗಿ ಶೇಖರಣೆ ಮಾಡ್ತದೆ, ಅಂದರೆ ತುಂಬಿಸಿರ್ತದೆ. ಏನು ಮಾಡ್ತದೆ? ತನಗೆ ಒಮ್ಮೆಗೆ ಅದು ಹೊಟ್ಟೆಯನ್ನು ತುಂಬಿಸಿಕೊಂಡು ಸಾಕು ಅಂತಲ್ಲಿ ಬಿಟ್ಟು ಹೋಗೋದಿಲ್ಲ. ಇನ್ನು ಸ್ವಲ್ಪ ಏನು ಮಾಡ್ತದೆ? ತಗೊಂಡೋಗಿ ಅದು ತನ್ನ ಗೂಡಿನಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ತದೆ, ಎಲ್ಲ ಶೇಖರಣೆ ಮಾಡಿ ಇಟ್ಕೊಳ್ತದೆ. ಆಮೇಲೆ ತುಂಬ ಏನು ಮಾಡ್ತದೆ? ಅಲ್ಲಿ ಜೇನು ನೊಣಗಳೆಲ್ಲ ವಾಸವಾಗಿ ತಮ್ಮ ಆಹಾರ ಕ್ರಮದಲ್ಲಿ ತೊಡಗಿಕೊಂಡು ಮೊಟ್ಟೆಗಳನ್ನಿಟ್ಟು ಈ ರೀತಿಯ ಕೆಲವು ಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತದೆ. ಗಮನಿಸ್ತಾ ಇದ್ದೀರಲ್ವ? ಇದು ಜೇನು ನೊಣಗಳ ಒಂದು ಗುಂಪೇ ಉಂಟು ಇದರಲ್ಲಿ, ಕಾಣಿಸ್ತಾ ಇದೆಯಲ್ಲ? ಸರಿ, ನಾವು ಜೇನುತುಪ್ಪವನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೇವೆ, ಆಹಾರವಾಗಿ ಉಪಯೋಗಿಸ್ತೇವೆ, ಹೌದಲ್ಲ? ದೋಸೆ, ರೊಟ್ಟಿ, ಇಡ್ಲಿ, ಹೀಗೆ ಬೇರೆ 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 ತಿಂಡಿಗಳನ್ನು ತಿನ್ನಲಿಕ್ಕೆ ನಾವು ಜೇನುತುಪ್ಪವನ್ನು ಉಪಯೋಗಿಸ್ತೇವೆ. ಅದೇ ರೀತಿ ಜೇನುತುಪ್ಪವನ್ನು ಔಷಧಿಯಲ್ಲಿಯೂ ನಾವು ಉಪಯೋಗಿಸ್ತೇವೆ, ಹೌದಲ್ವಾ? ನಿಮಗೆ ಅಮ್ಮ ತುಳಸಿ ರಸವನ್ನಾಗಿರ್ಬೋದು ಜೇನುತುಪ್ಪದಲ್ಲಿ ಹಾಕಿಕೊಡ್ತಾರೆ. ಆಮೇಲೆ ಒಂದೆಲಗ ಸಾಂಬ್ರಾಣಿ, ಮತ್ತು ಒಂದೆಲಗ ಅಂದರೆ ಗೊತ್ತಾಯ್ತಾ? ತಿಮರೆ, ಹೌದಾ? ಇವುಗಳನ್ನೆಲ್ಲ ಕೆಲವು ಕೆಮ್ಮು, ಕಫ, ಶೀತ ಅಂಥದ್ದೆಲ್ಲ ಇರುವಂಥ ಸಮಯದಲ್ಲಿ ಎಲೆಯ ಸೊಪ್ಪಿನ ರಸಗಳನ್ನೆಲ್ಲ ಜೇನುತುಪ್ಪದಲ್ಲಿ ಹಾಕಿ ಕೊಡ್ತಾರೆ. ಆದ ಕಾರಣ ಜೇನು ತುಂಬ ಉಪಯೋಗವಾದಂತಹ ಒಂದು ಔಷಧೀಯ ಗುಣವನ್ನು ಹೊಂದಿರುವಂಥ ಒಂದು ಅಮೂಲ್ಯವಾದ ವಸ್ತು ಅಂತೇಳಿ ನಾವು ಇದನ್ನು ಪರಿಗಣಿಸ್ಬೋದು, ಜೇನು ತುಪ್ಪವನ್ನು. ಹಾಗಾದರೆ ಈ ಜೇನುತುಪ್ಪ ಯಾವುದರಿಂದ ಅದು ತಯಾರಾಗುವಂಥದ್ದು? ಹೂವಿನಲ್ಲಿರುವಂತಹ ಮಕರಂದ. ಮಕರಂದ ಅಂತೇಳಿದರೆ ಸಿಹಿಯಾದ ಅಂಶದಿಂದ ಯಾವುದು? ಜೇನುತುಪ್ಪ ಇದು ಮನುಷ್ಯ ಮಾಡಿರುವಂಥದ್ದಲ್ಲ. ಈ ಜೇನು ಹುಳಗಳೇ ಏನು ಮಾಡುವಂಥದ್ದು? ಕಷ್ಟಪಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ಬೇರೆ ಬೇರೆ ಅಲ್ಲಿರುವಂತಹ ಹೂಗಳಲ್ಲಿರುವಂತಹ ಸಿಹಿಯನ್ನೆಲ್ಲ ತಂದು ಗೂಡಿನಲ್ಲಿ ಶೇಖರಣೆ ಮಾಡಿ ಸಂಗ್ರಹಿಸಿಟ್ಕೊಳ್ತಾರೆ. ಆಮೇಲೆ ಅದನ್ನು ಮನುಷ್ಯರು ತಮ್ಮ ಉಪಯೋಗಕ್ಕೆ ಬೇಕಾಗುವ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಇನ್ನು ಕಾಣಿಸ್ತಾ ಇದೆಯಲ್ಲ ಜೇನು ನೊಣ, ಇದು ಕೂಡ ಹಾಗೆ ಹಾರುವಂತಹ ಕೀಟವಾಗಿದೆ ಇದು. ಹಾಗಾದರೆ ಹಾರುವಂಥ ಕೀಟಗಳನ್ನು ನಿಮಗೆ ಯಾವುದೆಲ್ಲ ತೋರಿಸಿದೆ? ದುಂಬಿ, ಜಿರಳೆ, ಮಿಡತೆ, ಜೇನುನೊಣ, ನೊಣ, ಸೊಳ್ಳೆ, ಹೌದಲ್ವಾ? ಇವುಗಳಿಗೆಲ್ಲ ಕಾಲುಗಳೆಷ್ಟಿರ್ತದೆ? 6 ಕಾಲುಗಳು, ಒಂದು ಜೊತೆಯ ಕುಡಿಮೀಸೆ ಮತ್ತು ಪುಟ್ಟದಾದ ದೇಹವನ್ನು ಹೊಂದಿದೆ, ಸಣ್ಣ ದೇಹವನ್ನು ಹೊಂದಿರುವಂತಹ ಪ್ರಾಣಿಯಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಾ? ಇವುಗಳೆಲ್ಲವೂ ನಮಗಿಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಕೀಟಗಳ ಜಾತಿಗೆ ಸೇರಿರುವಂತಹ ಪ್ರಾಣಿಗಳು. ನೋಡಿ, ಚಿಟ್ಟೆ, ಜೇನುನೊಣ, ಆಮೇಲೆ ಮಿಡತೆಗಳು, ಬೇರೆ ಬೇರೆ ರೀತಿಯ ಮಿಡತೆಗಳಿದೆ, ಆಮೇಲೆ ಸೊಳ್ಳೆ, ಈ ರೀತಿ ಕಾಣಿಸ್ತಾ ಇದೆಯಲ್ಲ. ಇದೆಲ್ಲ ನಮ್ಮ ಸುತ್ತಮುತ್ತಲೂ ಇರುವಂಥ. ಆಮೇಲೆ ಇರುವೆಗಳು, ಇರುವೆಯಲ್ಲಿ ಕೂಡ ಬೇರೆ ಬೇರೆ ಬಣ್ಣದ ಇರುವೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಮನೆಯ ಸುತ್ತಮುತ್ತ ನೀವು ಗಮನಿಸಿ ಮಕ್ಕಳೇ, ಬೇರೆ ಬೇರೆ ಜಾತಿಯ ಮಿಡತೆ, ದುಂಬಿಗಳು, ನೊಣಗಳು, ಆಮೇಲೆ ಇರುವೆಗಳುಗಳನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ ಇದೆ. ನಾನು ಇಂದಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಚಟುವಟಿಕೆ ಕೊಡ್ತೇನೆ ಮಕ್ಕಳೇ. ಏನು ಅಂತೇಳಿದರೆ, ನಿಮ್ಮ ಮನೆಯ ಸುತ್ತಮುತ್ತ ನೀವು ಇಂದು ನಾನು ತೋರಿಸಿರುವಂಥ ಬೇರೆ ಬೇರೆ ಕೀಟಗಳದ್ದು ಅದಲ್ಲದೆ ಈಗ ನಾನು ತೋರಿಸಿರುವಂಥದ್ದೇ ಆಗಬೇಕು ಅಂತಲ್ಲ, ಇವುಗಳು ಬೇರೆ ಬೇರೆ ಬಣ್ಣದಲ್ಲಿ ನಮ್ಮ ಪರಿಸರದಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು. ಅವುಗಳನ್ನು ನೀವೇನು ಮಾಡಬೇಕು? ಫೋಟೋವನ್ನು ತೆಗೆದು ನನಗೆ ವಾಟ್ಸಪ್ ಮಾಡಬೇಕು ಮಕ್ಕಳೇ. ಮಾಡ್ತೀರಲ್ವಾ? ಸರಿ, ನೋಡಿ, ಈಗ ನಾವು ಈ ಮುಖ್ಯವಾಗಿ ಪಾಠದ ವಿಷಯಕ್ಕೆ ಬರುವ.
ಇಲ್ಲಿ 3 ಚಿತ್ರಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ಕಾಣಿಸ್ತಿದೆಯಲ್ಲ? ಸರಿ, ಯಾವುದೆಲ್ಲ ಇದು? ಹಾಂ, ಜಿರಳೆ. ವೆರಿ ಗುಡ್. ಇನ್ನು 2ನೇ ಚಿತ್ರ ಯಾವುದು? ಸೊಳ್ಳೆ. 3ನೇದು ಮಿಡತೆ. ಹಾಂ, ಏನು ಇವುಗಳು? ವೆರಿ ಗುಡ್, ಕೀಟಗಳು. ಹಾಗಾದರೆ ಕೀಟಗಳು ಅಂದರೆ ಏನು? ಕೀಟಗಳು ಅಂತ ಹೇಳಿದರೆ ಅವುಗಳ ಲಕ್ಷಣ ಹೇಗಿರ್ತದೆ? ಕೀಟಗಳನ್ನು ನಾವು ಹೇಗೆ ಗುರುತಿಸ್ಬೋದು? ಅದು ಯಾವ ರೀತಿಯಲ್ಲಿದ್ದರೆ ಕೀಟಗಳು ಅಂತ ನಾವು ಗುರುತಿಸ್ತೇವೆ? ಹೌದು, ಏನೋ ದೇಹ ಚಿಕ್ಕದಾಗಿರ್ತದೆ, 6 ಕಾಲುಗಳನ್ನು ಹೊಂದಿದೆ, ಆಮೇಲೆ 1 ಜೊತೆ ಕುಡಿ ಮೀಸೆಗಳಿದ್ದರೆ ಅವುಗಳನ್ನು ನಾವು ಏನು ಅಂತೇಳಿ ಕರಿಬೋದು? ಕೀಟಗಳು. ಇವುಗಳಿಗೆ ಉದಾಹರಣೆ ಕೊಡ್ಬೋದಾ? ವೆರಿ ಗುಡ್. ಈಗ ಇವತ್ತಿನ ತರಗತಿನ ತಗೊಂಡಿರುವಂಥದ್ರಲ್ಲಿ ಚಿತ್ರಗಳನ್ನೆಲ್ಲ ತೋರಿಸಿದ್ದೆ, ಹೌದಲ್ಲ? ಅದೆಲ್ಲ ಚಿತ್ರಗಳು ಈ ಕೀಟಗಳಿಗೆ ಸೇರಿರುವಂಥದ್ದು. ಯಾವುದೆಲ್ಲ ಹೇಳಿ ಒಂದೊಂದಾಗಿ ನೆನಪಿಸಿ ನೋಡ. ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ನಾನು ಫಸ್ಟಿಗೆ ತೋರಿಸಿರುವಂಥ ಚಿತ್ರ ಯಾವುದು? ಹಾಂ, ಯಾವುದು? ಇರುವೆ, ನೊಣ, ಸೊಳ್ಳೆ, ದುಂಬಿ, ಚಿಟ್ಟೆ, ತಿಗಣೆ, ಜಿರಳೆ, ಹೇನು, ಮಿಡತೆ, ಜೇನುನೊಣ ಅಲ್ವಾ? ಇವುಗಳೆಲ್ಲ ಕೀಟಗಳ ಜಾತಿಗೆ ಸೇರಿರುವಂಥದ್ದು. ಇಲ್ಲಿ ನೋಡಿ, ಒಂದು ಸಣ್ಣ ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಹೌದು, ಅದೇನು ಅಂತೇಳಿ ನಾನು ನಿಮಗೆ ಓದಿ ಹೇಳ್ತೇನೆ ಮಕ್ಕಳೇ. ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಬೇಕು. ಈ ಪ್ರಾಣಿಗಳು ಅಂತೇಳಿದರೆ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ 3 ಪ್ರಾಣಿಗಳು. ಈ ಪ್ರಾಣಿಗಳ ದೇಹ ಚಿಕ್ಕದು. ಇವಕ್ಕೆ 6 ಕಾಲುಗಳಿವೆ, 1 ಜೊತೆ ಕುಡಿ ಮೀಸೆಗಳು ಇವೆ. ಇರುವೆ, ಸೊಳ್ಳೆ, ಜಿರಳೆಗಳ ಕಾಲುಗಳು, ಮೀಸೆಗಳನ್ನು ನೋಡಿದ್ದೀಯಲ್ಲವೇ? ಇವು ಕೀಟಗಳು. ಈ ರೀತಿ ನೋಡಿದ್ರಲ್ಲ, 6 ಕಾಲುಗಳು, 1 ಜೊತೆ ಕುಡಿ ಮೀಸೆ, ದೇಹ ಚಿಕ್ಕದಾಗಿರುವಂಥ ಪ್ರಾಣಿಗಳನ್ನು ನೋಡಿದ್ರಲ್ಲ, ಇವುಗಳನ್ನೇ ನಾವು ಏನಂತ ಹೇಳ್ತೇವೆ? ಕೀಟಗಳು. ಹಾಗಾದರೆ ಸರಿ ಮಕ್ಕಳೇ, ಈಗ ಇಲ್ಲಿ ಕೆಂಪು ಅಕ್ಷರದಲ್ಲಿ ಬರೆದಿದೆ. ಏನು ಅಂತೇಳಿದರೆ, ನೀನು ನೋಡಿರುವ ಕೆಲವು ಕೀಟಗಳ ಹೆಸರುಗಳನ್ನು ಇಲ್ಲಿ ಬರೆ. ನೀವು ಯಾವುದಾದ್ರೂ 5 ಕೀಟಗಳ ಹೆಸರನ್ನು ಗೃಹಪಾಠದಲ್ಲಿ ಬರಿಬೇಕು ಮಕ್ಕಳೇ. ಇವತ್ತೇ ಬರಿಬೋದಲ್ಲ? ಈ ಪಾಠವನ್ನು ಕೇಳಿದ ತಕ್ಷಣ ನೀವೇನು ಮಾಡಿ, ನಿಮ್ಮಲ್ಲಿ ಈಗಾಗಲೇ ನಾನು ಎಲ್ಲ ಕೀಟಗಳ ಹೆಸರನ್ನು ಆವಾಗಲೇ ಹೇಳಿದ್ದೇನೆ, ಬರ್ಕೊಂಡು ಹೋಗಿ ಮಕ್ಕಳೇ ಗೃಹಪಾಠದಲ್ಲಿ ಅಂತೇಳಿ. ಸರಿ, ಈಗ ನೀವು ಇವುಗಳಲ್ಲಿ ಯಾವುದಾದ್ರೂ 5 ಕೀಟಗಳ ಹೆಸರನ್ನು ಬರಿಬೇಕು. ಬರಿತೀರಲ್ವಾ? ಸರಿ, ಇನ್ನು ನೋಡಿ, ಇಲ್ಲಿ ಮೊದಲನೇದು ಯಾವುದು? ಕೀಟ ಜಿರಳೆ. 2ನೇದು ಸೊಳ್ಳೆ. 3ನೇದು ಮಿಡತೆ. ಸರಿ ಮಕ್ಕಳೇ, ಇವತ್ತಿನ ಪಾಠವನ್ನು ನೀವು ಎಲ್ಲರೂ ಕೂಡ ಗಮನವಿಟ್ಟು ಕೇಳಿದಿರಿ ಅಂತೇಳಿ ನಾನು ಭಾವಿಸ್ತೇನೆ ಮಕ್ಕಳೇ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ನೋಟ್ಸನ್ನು ಕಳಿಸ್ತೇನೆ, ವಾಟ್ಸಪ್ ಮಾಡ್ತೇನೆ. ಅದನ್ನು ನೀವು ನೋಟ್ಸ್ ಪುಸ್ತಕದಲ್ಲೇ ಬರಿಬೇಕು. ಈಗ ನಾನು ಹೇಳಿರುವಂಥ ಇದಿಷ್ಟು ಅಂಶವನ್ನು ಗೃಹಪಾಠದಲ್ಲೇ ಬರೆಯಿರಿ. ನಾನು ವಾಟ್ಸಪ್ ಇನ್ನು ಮಾಡುವಂಥದ್ದನ್ನು ನೀವೇನು ಮಾಡಬೇಕು? ಪರಿಸರ ಅಧ್ಯಯನ ನೋಟ್ಸಿನಲ್ಲಿ ಅವುಗಳನ್ನು ಬರಿಬೇಕಾಗ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ಕಾಣುವ. ಧನ್ಯವಾದಗಳು.